ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ತಕ್ಷಣವೇ ಕಡಿವಾಣ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇನ್ನೆರಡು ದಿನಗಳಲ್ಲಿ ಬ್ರೇಕ್ ಬೀಳುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಾ ಬೇಡವಾ? ಸುಗ್ರೀವಾಜ್ಞೆ ತಂದರೆ ಏನೆಲ್ಲ ಅಡೆತಡೆಗಳಾಗ್ಬೋದು ಎಲ್ಲವನ್ನೂ ಕೂಡ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಸುಗ್ರೀವಾಜ್ಞೆಯೇ ಇದಕ್ಕೆ ಮದ್ದು ಅಂತ ಕಂಡುಕೊಳ್ಳಲಾಗಿದೆ. ಸಭೆ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆಯಲ್ಲಿ ಕೆಲ ಅಂಶಗಳನ್ನು ಮತ್ತೆ ಪರಿಶೀಲಿಸಲು ತೀರ್ಮಾನ ಮಾಡಿದ್ದೇವೆ. ಕಾನೂನು ಹಣಕಾಸು ಇಲಾಖೆ ಅಧಿಕಾರಿಗಳ ತಂಡ ರಚನೆ ಮಾಡಿದ್ದೇವೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಲಿಷ್ಠ ಕಾಯ್ದೆಯನ್ನು ಆದಷ್ಟು ಬೇಗನೆ ಜಾರಿ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ. ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿದರೆ ಕೋರ್ಟ್ ಭಯ ಇದೆ. ಹೀಗಾಗಿ ಫೈನಾನ್ಸ್ ಸಂಸ್ಥೆಗಳು ನ್ಯಾಯಾಲಯದ ಮೊರೆ ಹೋಗುವಂಥ ಭಯ ಇದೆ. ಹೀಗಾಗಿ ಸಾಧಕ ಬಾಧಕಗಳನ್ನು ಪರಿಶೀಲನೆಗೆ ತಂಡವನ್ನು ರಚನೆ ಮಾಡಿದೆ. ಎಲ್ಲವನ್ನ ನೋಡಿ ನಾಳೆ ನಾಡಿದ್ದು ಸುಗ್ರೀವಾಜ್ಞೆ ಹೊರಡುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ನೋಡಿ ಏನಾಗುತ್ತೆ, ಸುಗ್ರೀವಾಜ್ಞೆ ಹೊರಡಿಸಬೇಕು ಅಂತ ಹೇಳಿದರೆ ಕೇಂದ್ರದ ಕೆಲ ನಿಯಮಗಳಿದ್ದಾವಲ್ಲ, ಅದನ್ನು ಉಲ್ಲಂಘಿಸೋಕ್ಕಾಗೋದಿಲ್ಲ, ಓವರ್ ರೂಲ್ ಮಾಡೋಕ್ಕಾಗೋದಿಲ್ಲ. ಆ ನಿಯಮಗಳಿಗೆ ಒಳಪಟ್ಟು ಏನೆಲ್ಲ ರೀತಿಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದೆಯೋ ಅನ್ನೋದನ್ನು ಪರಿಶೀಲಿಸಬೇಕಾಗುತ್ತೆ. ಒಂದು ವೇಳೆ ಈಗ ಸುಗ್ರೀವಾಜ್ಞೆ ಹೌದು, ಸುಗ್ರೀವಾಜ್ಞೆ ಹೊರಡಿಸಿದ ನಂತರದಲ್ಲಿ ಕೋರ್ಟ್ನಲ್ಲಿ ಅದು ಫೇಲ್ ಆದರೆ ಅಥವಾ ಕೋರ್ಟ್ನಲ್ಲಿ ಅದಕ್ಕೆ ಹಿನ್ನಡೆ ಆದರೆ ಏನು ಕಥೆ ಆಗುತ್ತೆ? ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ. ಜೊತೆಗೆ ಸರ್ಕಾರ ಹೊರಡಿಸಿರುವಂಥ ಈ ಸುಗ್ರೀವಾಜ್ಞೆಯನ್ನು ಮೂಲೆಗೆ ತಳ್ಳಲ್ಪಟ್ಟಂತಾಗುತ್ತೆ. ಸೊ ಹೀಗಾಗಿ ಎರಡು ರೀತಿಯ ವಾದ ಇತ್ತು. ಮೊದಲು ಒಂದು ವಾದ ಏನಿತ್ತು ಅಂತ ಹೇಳಿದರೆ ಸುಗ್ರೀವಾಜ್ಞೆ ಬೇಡ, ಮುಂಬರುವ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಇದೇ ವಿಚಾರವಾಗಿ ಒಂದು ಮಂಡನೆ ಮಾಡೋಣ, ವಿಧೇಯಕವನ್ನು ಮಂಡನೆ ಮಾಡೋಣ. ವಿಧೇಯಕವನ್ನು ಪಾಸ್ ಮಾಡಿಕೊಂಡು ಅಂಗೀಕೃತ ರೂಪದಲ್ಲಿರುವಂಥ ಆ ಕಾಯ್ದೆಯನ್ನು ರಾಜ್ಯಪಾಲರ ಅನುಮತಿಯೊಂದಿಗೆ ನಿಯಮಗಳಾಗಿ ಅದನ್ನು ಸೇರಿಸೋಣ ಅಂಥೇಳಿ. ಆದರೆ ಅಷ್ಟರವರೆಗೂ ಕೂಡ ಎಷ್ಟೆಲ್ಲ ಅನಾಹುತ ಸಂಭವಿಸ್ಬೋದು ಹೇಳಿ. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಸ್ಥಳದಲ್ಲಿ ಸಾವು ನೋವುಗಳನ್ನು ನೋಡ್ತಾ ಇದ್ದೇವೆ. ಆತ್ಮಹತ್ಯೆಯ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಅನೇಕ ಜನ ಊರು ಬಿಟ್ಟು ಹೋಗೋದನ್ನು ನೋಡ್ತಾ ಇದ್ವಿ. ಹೀಗೆ ಮುಂದುವರೆದರೆ ಕರ್ನಾಟಕದಲ್ಲಿ ಅನೇಕ ರೀತಿಯ ಸಾವುಗಳು ಸಂಭವಿಸುತ್ತೆ. ಅಲ್ಲಿವರೆಗೂ ಕಾಯೋದು ಬೇಡ. ಹಾಗಾದರೆ ತರಾತುರಿಯಲ್ಲಿ ಸುಗ್ರೀವಾಜ್ಞೆ ಅದು ಕೂಡ ಕಷ್ಟ ಇದೆ. ಈ ಫೈನಾನ್ಸ್ ಸಂಸ್ಥೆಗಳು ಕೋರ್ಟ್ಗೆ ದಾವೆಯನ್ನು ಹಾಕಿದ್ರೆ ಆ ಸಂದರ್ಭದಲ್ಲಿ ಕೆಲ ಅಂಶಗಳಲ್ಲಿ ತೊಡಕಾಗುವ ಹಿನ್ನಡೆಯಾಗುವ ಸಾಧ್ಯತೆಗಳಿರುತ್ತೆ. ಬೇಡ, ಸಂಪೂರ್ಣವಾಗಿ ಪರಿಶೀಲಿಸೇ ಮುಂದಿನ ದಿನಗಳಲ್ಲಿ ಸುಗ್ರೀವಾಜ್ಞೆ ತರ್ತೀವಿ ಅಂತ ಹೇಳಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಹಿನ್ನೆಲೆಯೊಳಗೆ ನಾವು ರಾಜ್ಯ ಸರ್ಕಾರದವರು ಒಂದು ಮಸೂದೆಯನ್ನು ತರ್ತೀವಿ. ಆ ಮಸೂದೆಯೊಳಗೆ ಇವೆಲ್ಲವನ್ನು ಅಡ್ರೆಸ್ ಮಾಡೋದು. ಈ ಮಸೂದೆ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಕೆಲವು ತಾಂತ್ರಿಕ ಅಂಶಗಳಿಂದ ಚರ್ಚೆಯನ್ನು ಮುಂದುವರಿಸಿ 4 ಗಂಟೆಗೆ ಕೃಷ್ಣಾದಲ್ಲಿ ಹಿರಿಯ ಸಚಿವರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ವಿಷಯದಲ್ಲಿ ಅಂತಿಮಗೊಳಿಸೋದಕ್ಕೆ ಟು ಗಿವ್ ಫೈನ್ ಟ್ಯೂನಿಂಗ್ ಬಗ್ಗೆ ಹಾಗೂ ಕೆಲವು ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ 4 ಗಂಟೆಗೆ ಸಭೆ ಕರೆದಿದ್ದೇವೆ. 4 ಗಂಟೆ ಸಭೆ ನಂತರ ಏನು ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯೊಳಗೆ ವಿಚಾರನ ನಮ್ಮ ಡ್ರಾಫ್ಟ್ ಬಿಲ್ನೊಳಗೆ ಸೇರಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳದ್ದು ಸೂಚನೆ ಆಗಿತ್ತು. ಹಾಗೂ ಚರ್ಚೆಯೊಳಗೂ ಬಂದಿರತಕ್ಕಂಥ ಎಲ್ಲರೂ ಒಪ್ಪಿತಿರ್ತಕ್ಕಂಥ ಅಂಶಗಳನ್ನು ಅದರೊಳಗೆ ಸೇರಿಸಬೇಕು. ಅದಕ್ಕಾಗಿ 4 ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇ ಆರ್ ಸಿಟ್ಟಿಂಗ್ ಟು ಇನ್ಕಾರ್ಪೊರೇಟ್ ಸಮ್ ಆಫ್ ದಿ ಸಜೆಷನ್ಸ್. ಕೆಲವು ವಿಚಾರಗಳನ್ನು ಅಂಶಗಳನ್ನು ಸೇರಿಸೋದು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಈಗ ಕೂತು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ
ಹಿರಿಯ ಅಧಿಕಾರಿಗಳಾದ ಅಮ್ಲಾನ್ ವಿಶ್ವಾಸ್, ಆಮೇಲೆ ಲಾ ಸೆಕ್ರೆಟ್ರಿ ಹಾಗೂ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಇವರು ಕೂತು, ವಿಶಾಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ವಿಶಾಲ್ ಇವರು ಕೂತು ಆ ಒಂದು ಮಾಡಿಫಿಕೇಷನ್ಸು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಎಲ್ ಎನ್ ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಅಂತ ಹೇಳಿದ್ರೆ ಕೆಲವಷ್ಟು ವಿಚಾರಗಳನ್ನು ಪಕ್ಕಾ ಮಾಡ್ಕೊಳ್ಬೇಕಾಗುತ್ತೆ, ಕೋರ್ಟ್ನಲ್ಲಿ ಹಿನ್ನಡೆಯಾಗದಂತೆ ನೋಡ್ಕೊಳ್ಬೇಕಾಗತ್ತೆ. ಈಗ ವಿಧೇಯಕವನ್ನು ಮಂಡಿಸಿ ಕಾಯ್ದೆಯಾಗಿ ಅದು ಹೊರಬರಬೇಕು ಅಂತ ಹೇಳಿದ್ರೆ ಇನ್ನೂ ಅನೇಕ ದಿನಗಳ ಕಾಲ ಕಾಯಬೇಕಾಗುತ್ತೆ, ಬಜೆಟ್ ಅಧಿವೇಶನದವರೆಗೆ. ಸೊ ಹೀಗಾಗಿ ಈಗ ತುರ್ತು ಮತ್ತು ಅಗತ್ಯ ಅಂತ ಅನಿಸಿದ್ದು ಈ ಸುಗ್ರೀವಾಜ್ಞೆಗೆ ಏನೆಲ್ಲ ಕಾನೂನಾತ್ಮಕವಾದಂಥ ತಾಂತ್ರಿಕ ಅಂಶಗಳಲ್ಲಿ ಅಡೆತಡೆ ಆಗುತ್ತೆ, ಅದನ್ನು ಹೇಗೆ ನಿವಾರಣೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ? ದಶರಥ್, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಂದ ಸಾಕಷ್ಟು ಹಾವಳಿ ಹೆಚ್ಚಾಗ್ತಾ ಇದೆ, ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗ್ತಾ ಇದೆ, ಜೊತೆಗೆ ಕಿರುಕುಳ ಕೊಡ್ತಾ ಇದೆ ಅನ್ನೋ ಪ್ರಕರಣಗಳು ದಿನನಿತ್ಯ ಆ ಪ್ರಕರಣಗಳು ದಾಖಲಾಗ್ತಾ ಇದೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಂಪ್ನಿಯಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ ಎಂಬ ವಿಚಾರದಿಂದ ಈಗಾಗಲೇ CM ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು, ಜೊತೆಗೆ ಕಟ್ಟೆಚ್ಚರವನ್ನು ಕೂಡ ಕೊಟ್ಟಿದ್ರು. ಆದರೂ ಕೂಡ ಫೈನಾನ್ಸ್ ಕಂಪ್ನಿಗಳು ಎಚ್ಚೆತ್ತುಕೊಳ್ಳದೆ ತಮ್ಮ ಕಿರುಕುಳ ನೀಡೋದಕ್ಕೆ ಹಾಗೂ ಏನು ಸಾಲ ಪಡೆದವರಂಥ ಮನೆ ಬಾಗಿಲಿಗೆ ಹೋಗಿ ಸಾಕಷ್ಟು ಒಂದು ಪ್ರಭಾವ ಬೀರೋದಕ್ಕೆ, ಜೊತೆಗೆ ಅವರಿಗೆ ಒಂದು ಹಾವಳಿ ಕೂಡ ಹೆಚ್ಚು ಮಾಡ್ತಾ ಇದ್ರು. ಹೀಗಾಗಿ ಇನ್ನೂ ಕೂಡ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಲ್ಲ. ಹಾಗಾಗಿ ಇದಕ್ಕೆ ಒಂದು ಸಮರ್ಪಕವಾದ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನೋದು ಸರ್ಕಾರ ನಿರ್ಧಾರ ಮಾಡಿತ್ತು. ಇವತ್ತಿನ ಸಚಿವ ಸಂಪುಟದಲ್ಲಿ ಸುಗ್ರೀವಾಜ್ಞೆಯನ್ನು ಜಾರಿಗೆ ತಂದು ನಂತರ ರಾಜ್ಯಪಾಲರ ಅನುಮೋದನೆ ಕಳಿಸಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಲಾಗಿತ್ತು. ಆದರೆ ಕೆಲವು ಕಾನೂನು ಅಡೆತಡೆಗಳು ಮುಂದಾಗುತ್ತೆ, ಸವಾಲುಗಳು ಎದುರಾಗುತ್ತೆ ಎಂಬ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೆಲವು ದಿನಗಳ ವರದಿ, ಅಂದರೆ ಕಾಯ್ದೆಗೆ ಸಂಬಂಧಪಟ್ಟಂತೆ ವರದಿಗಳನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ RBI ಏನು ಕಂಡೀಷನ್ಗಳಾಗ್ಬೋದು ಅಥವಾ ಕಾನೂನಾತ್ಮಕ ಕ್ರಮಗಳಾಗ್ಬೋದು. ಯಾಕೆಂದರೆ ಒಂದು ಕಾಯ್ದೆಯನ್ನು ಯಥಾವತ್ತಾಗಿ ಸಂವಿಧಾನಾತ್ಮಕವಾಗಿ ಜಾರಿಗೆ ತರಬೇಕಾದ್ರೆ ಯಾವುದೇ ಲೋಪದೋಷಗಳು ಇರಬಾರ್ದು, ಮತ್ತು ಅದನ್ನು ಕಾನೂನಾತ್ಮಕವಾಗಿ ನಾವು ಚಾಲೆಂಜ್ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಕೋರ್ಟ್ಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಲೋಪದೋಷಗಳು ಇರಬಾರ್ದು, ಸಂವಿಧಾನಬದ್ಧವಾಗಿರಬೇಕು ಎಂಬ ನಿರ್ಧಾರ ಮಾಡಿ ಹಾಗಾಗಿ ಸಂಪೂರ್ಣ ವರದಿಯನ್ನು ಪಡೆದು ಇದನ್ನು ಜಾರಿಗೊಳಿಸೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಒಂದು ಕಡೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಗುತ್ತೆ, ಸುಗ್ರೀವಾಜ್ಞೆ ಹೊರಡಿಸಲಾಗುತ್ತೆ ಎಂಬ ನಿರೀಕ್ಷೆಗಳು ಇತ್ತು. ಆದರೆ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಒಂದು ಅಧಿಕಾರವನ್ನು CM ಸಿದ್ದರಾಮಯ್ಯನವರಿಗೆ ಕೊಡಲಾಗಿದೆ. ಹಾಗಾಗಿ ಇವತ್ತು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಜೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಸಚಿವರೊಂದಿಗೆ ಸಭೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಯಾವ ರೀತಿ ಒಂದು ವರದಿಯನ್ನು ಪಡಿಬೇಕು, ಲೋಪದೋಷಗಳು ಯಾವ ರೀತಿ ಇರುತ್ತೆ, ಕಾನೂನಾತ್ಮಕ ಅಡೆತಡೆಗಳು ಯಾವೆಲ್ಲ ಉಂಟಾಗುತ್ತೆ ಅಂತ. ಯಾಕೆಂದರೆ ಒಂದು ಫೈನಾನ್ಸ್ ಕಂಪನಿಗಳ ಮೇಲೆ ಸಾಕಷ್ಟು ಒಂದು ಕಾನೂನು ಕ್ರಮಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ತಮ್ಮದೇ ಆದಂಥ RBI ರೂಲ್ಸ್ಗಳಿರ್ತವೆ ಹಾಗೂ ಫೈನಾನ್ಸ್ ಕಂಪ್ನಿಗಳ ಒಂದು ರೂಲ್ಸ್ಗಳಿರುತ್ತೆ. ಹಾಗಾಗಿ ಎಲ್ಲವನ್ನೂ ಎಚ್ಚರಿಕೆಯನ್ನು ಹೆಜ್ಜೆಯನ್ನು ಇಡಬೇಕು, ಜೊತೆಗೆ ಒಂದು ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು. ಈ ಎಲ್ಲ ವಿಚಾರಗಳನ್ನು ಮನದಲ್ಲಿಟ್ಕೊಂಡು ಒಂದು 4 ತಂಡಗಳನ್ನಾಗಿ ಮಾಡಿ, ಅಂದರೆ ಕಂದಾಯ ಇಲಾಖೆ ಆಗ್ಬೋದು, ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಯನ್ನು ಜೊತೆಗೂಡಿಸಿ ಹಿರಿಯ ಅಧಿಕಾರಿಗಳನ್ನ ಒಂದು ತಂಡವನ್ನು ರಚಿಸಿ ವರದಿಯನ್ನು ಪಡೆದು, ಅಂದರೆ ಎಲ್ಲೆಲ್ಲಿ ಹಾವಳಿ ಆಗ್ತಾ ಇದೆ, ಯಾವ ವಿಚಾರಕ್ಕೆ ಹಾವಳಿ ಆಗ್ತಾ ಇದೆ, ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಜನರಿಗೆ ಸಾಲ ಕೊಡುವ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಮಾನದಂಡಗಳನ್ನು ಅನುಸರಿಸ್ತಾ ಇದ್ದಾರೆ, RBI ರೂಲ್ಸ್ ಇದೆ, ಜೊತೆಗೆ RBI ರೂಲ್ಸ್ ಕಾನೂನಾತ್ಮಕವಾಗಿ ಮೀರಿದೆಯಾ, ಎಷ್ಟೆಷ್ಟು ಸಾಲ ಕೊಟ್ಟಿದೆ, ಯಾವ ಒಂದು ಆಧಾರದ ಮೇಲೆ ಸಾಲವನ್ನು ಕೊಡ್ತಾ ಇದೆ ಎಂಬ ಸಂಪೂರ್ಣವಾದ ಒಂದು ವರದಿಯನ್ನು ಪಡೆದು ನಂತರ ಅದನ್ನು ಕಾಯ್ದೆ ತರೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಯಾಕೆಂದರೆ ಒಂದಿಷ್ಟು ಕಾನೂನಾತ್ಮಕ ಅಡೆತಡೆಗಳು RBI ರೂಲ್ಸ್ಗಳನ್ನು ಕೂಡ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಅಳವಡಿಸ್ಕೊಂಡಿರುತ್ತೆ. ಅವರು ಕೂಡ ಮುಂದೆ ಕೋರ್ಟ್ನ ಮೆಟ್ಲೇರುವ ಸಾಧ್ಯತೆಗಳು ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೂ ಹಿನ್ನಡೆಯಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಮನಗೊಂಡಂತಹ CM ಸಿದ್ದರಾಮಯ್ಯನವರು ಸಂಪೂರ್ಣ ವರದಿಯನ್ನು ಪಡೆದು ಆನಂತರ ಅದನ್ನು ರಾಜ್ಯಪಾಲರಿಗೆ ವರದಿಯನ್ನು ಪಡೆದು ಸುಗ್ರೀವಾಜ್ಞೆಯ ಮೂಲಕ ರಾಜ್ಯಪಾಲರ ಅನುಮೋದನೆಗೂ ಕಳಿಸೋದಕ್ಕೆ ನಿರ್ಧರಿಸಲಾಗಿರುವಂಥದ್ದು. ಅಂದರೆ ಈಗಾಗಲೇ 2011ರಲ್ಲೇ ಆಂಧ್ರ ಪ್ರದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಅದೇ ರೀತಿ ಯಾವ ಒಂದು ಆಧಾರದ ಮೇಲೆ ಆಂಧ್ರ ಪ್ರದೇಶ ಸರ್ಕಾರ ಕೂಡ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ, ಅದರಲ್ಲಿರುವ ಅಂಶಗಳೇನು ಎಂಬ ಮಾಹಿತಿಗಳನ್ನು ಪಡೆಯುವ ಸಾಧ್ಯತೆಗಳು ಇದ್ದಾರೆ. ಒಟ್ಟಾರೆಯಾಗಿ
ಫೈನಾನ್ಸ್ಗಳ ಒಂದು ಕಿರುಕುಳಕ್ಕೆ ಅಂದರೆ ಮೈಕ್ರೋ ಫೈನಾನ್ಸ್ಗಳ ಒಂದು ಆ ಕಿರುಕುಳಕ್ಕೆ ತಡೆ ಹಾಕೋದಕ್ಕೆ, ಜೊತೆಗೆ ಅದರ ಹಾವಳಿಯನ್ನು ತಪ್ಪಿಸೋದಕ್ಕೆ ಯಾವೆಲ್ಲ ಒಂದು ಅಂಶಗಳನ್ನು ಜಾರಿಗೆ ತರಬೇಕು, ಯಾವೆಲ್ಲ ಒಂದು ಸಂಪೂರ್ಣವಾದಂಥ ಒಂದು ವರದಿಯನ್ನು ಪಡೆದುಕೊಂಡು ಆಮೇಲೆ ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನೋದು ಕೂಡ ಸರ್ಕಾರ ಮುಂದಾಲೋಚನೆಗೆ ಹಾಕಿರುವಂಥದ್ದು. ಅಂದರೆ ಸಾಕಷ್ಟು ಕಾನೂನು ಅಡೆತಡೆಗಳು, ಆ ಕೋರ್ಟ್ಗೆ ಮೊರೆ ಹೋಗೋದು ಮತ್ತು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ, ಇವೆಲ್ಲವನ್ನ ಮನಗೊಂಡಂತಹ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ, ಜೊತೆಗೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾದ ಒಂದು ವಿಚಾರ ಅಂದರೆ ದಶರಥ್, ಏನು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಂದ ತೊಂದರೆಗೊಳಗಾಗ್ತಿರುವಂಥ ಸಂದರ್ಭದಲ್ಲಿ ಯಾವುದೇ ಪ್ರಕರಣಗಳನ್ನು ಸ್ವತಃ ಜನ ದಾಖಲಿಸ್ತಾ ಇದ್ದರೂ ಕೂಡ ಪೊಲೀಸ್ನವರು ಖುದ್ದಾಗಿ ಅಂತಹ ಪ್ರಕರಣಗಳನ್ನು ದಾಖಲಿಸಬೇಕು ಅನ್ನೋ ವಿಚಾರ ಕೂಡ ಚರ್ಚೆ ಆಗಿರುವಂಥದ್ದು ದಶರಥ್. ಎಸ್, ಥ್ಯಾಂಕ್ ಯು ಸ್ವಾಮಿ.